ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಎರಡನೇ ದಿನ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರನ್ನು ಕರೆಸಿ ಆ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಗಿದ ಅಧ್ಯಾಯ. ಇವತ್ತು ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ ವಿನಾಯವಾಗಿ ಸೋಲನ್ನು ಕಾಣ್ತಾರೆ. ನಮ್ಮ ಜೊತೆ ಈಗ ಯಲಹಂಕ ಶಾಸಕರಂತಹ ವಿಶ್ವನಾಥ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಎರಡನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ, ಏನ್ ಹೇಳ್ತೀರಾ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಿನ್ನೆಯಿಂದ ಮೂಡ ಮತ್ತು ವಾಲ್ಮೀಕಿ ಹಗರಣದ ವಿಚಾರವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಹಗರಣವನ್ನ CBIಗೆ ವಹಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ. ಇವತ್ತು ಎರಡನೇ ದಿನದ ಪಾದಯಾತ್ರೆ. ಇದೊಂದು ತಾರ್ಕಿಕ ಅಂತ್ಯವನ್ನ ಮುಟ್ಟಿಸೋರು ಕೂಡ ಈ ಹೋರಾಟ ನಿರಂತರವಾಗಿ ಮಾಡಬೇಕು ಅಂತೇಳಿ BJP ಮತ್ತು JDSನ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಎರಡನೇ ದಿನ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೀವಿ. 8 ದಿನಗಳ ಕಾಲ ಈ ಪಾದಯಾತ್ರೆ ಇರ್ತದೆ. ಮೈಸೂರಲ್ಲಿ ಒಂದು ದೊಡ್ಡ ಸಮಾವೇಶದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಮ್ಮ ಮುಖಂಡರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ. ಈಗ ಕಾಂಗ್ರೆಸ್ನವರು ಜನಾಂದೋಲನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ನೋಡಮ್ಮ, ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅವ್ರು ಮಾಡ್ತಾವ್ರೆ. ಮೊದಲು ಮಾಡಬೇಡ ಅಂತ ಯಾರಾದರೂ ಹೇಳಿದ್ರ? ಇವತ್ತು ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಮೂಡ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾಗಿ ವರದಿ ಆಗ್ತಾ ಇದೆ. ಅದನ್ನು ಸ್ವಲ್ಪ ಭಾಗ ಡೈವರ್ಟ್ ಮಾಡೋದಕ್ಕೆ ಅವರು ಆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಜನ ಯಾರು ಹೋಗ್ತಾ ಇಲ್ಲ. ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರನ್ನು ಕರೆಸಿ ಆ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ಮುಗಿದ ಅಧ್ಯಾಯ. ಇವತ್ತು ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಕಾಣ್ತಾರೆ. ಅವ್ರು ಏನೇ ಜನಾಂದೋಲನ ಮಾಡಿದ್ರು ಕೂಡ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಈ ಪಾದಯಾತ್ರೆ ಮುಂದೆ ಅದು ನೀರಸ ಅನ್ನಿಸ್ತಾ ಐತೆ. ಅವ್ರ ಪಾಡು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಸರ್, ನಿನ್ನೆ ಅಷ್ಟೇ ರಾಮನಗರದಲ್ಲಿ DK ಶಿವಕುಮಾರ್ ಅವರು ವಿಜೇಂದ್ರ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಅವರು ಆರೋಪಗಳನ್ನು ಮಾಡೋದು ಸಹಜವಾಗಿ ಮಾಡ್ತಾರೆ. ರಾಜಕೀಯವಾಗಿ ಆರೋಪಗಳನ್ನು ಸಾಬೀತು ಮಾಡಬೇಕಲ್ಲ, ಸಾಬೀತು ಮಾಡುವಂಥ ಕೆಲಸ ಮಾಡಬೇಕು. ಅವರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದು ನಿಂತಿರ್ತಕ್ಕಂಥವ್ರು. ಅವರು ಇವತ್ತು ಮನೆ ಮಾತಾಡ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅಂತಂದರೆ ಭ್ರಷ್ಟಾಚಾರ ಅಂತೇಳಿ. ವಿಜೇಂದ್ರ ಅವ್ರ ಮೇಲೆ ಇರ್ಬೋದು, ನಮ್ಮ ಮುಖಂಡರ ಮೇಲೆ ಬಗ್ಗೆ ಅವ್ರು ಏನು ಆರೋಪ ಮಾಡ್ತಾವ್ರೆ ತನಿಖೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಇದಿಷ್ಟು ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.